जायकेदार पकवान का नाम भी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। बी ग्रैंड फैमिली रेस्टोरेंट, सेंट्रल बस स्टैंड बिजापुर। ಅಧ್ಯಕ್ಷರೇ, ಇವತ್ತು ರೈತರ ಬಗ್ಗೆ ಮಾತಾಡಿದ್ದಾರೆ. ಈ ಬರಗಾಲವಿದ್ದರೂ ಕೂಡ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಕಡಿಮೆಯಾಗಿವೆ. ಕಾರಣ ಏನು? ಕಡಿಮೆ ಆಗಿವತ್ತು ಇವ್ರು ಹೇಳ್ತಾರೆ. ಇವತ್ತು ಕರ್ನಾಟಕದಲ್ಲಿ 8 ತಿಂಗಳಲ್ಲಿ 875ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾರಣ ಬರಗಾಲ, ಸಾಲದ ಬಾಧೆ. ಈ ಒಂದು ವ್ಯವಸ್ಥೆಯಿಂದ ಆ ದುರ್ದೈವ ಏನಂದರೆ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿರುವ ಮಂತ್ರಿಗಳು ಹೇಳ್ತಾರೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ರೈತರಂದರೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗ್ತೈತೆ ಅಂತ ಆತ್ಮಹತ್ಯೆನ ಮಾಡ್ಕೋತಾರೆ. ಅಧ್ಯಕ್ಷರೇ, ಅದ್ರ ಜೊತೆ ಪಾಯಿಂಟ್ ಆಫ್ ಆರ್ಡರ್ ಅವರು ಅಧ್ಯಕ್ಷರೇ, ಸಿನ್ಸ್ ಹಿ ಹ್ಯಾಸ್ ಸ್ಪೋಕನ್ ಹಿ ಹ್ಯಾಸ್ ಟು ಕೀಪ್ ದ ರೆಕಾರ್ಡ್. ಅರೆ ತಯಾರದೇನ್ರಿ ಅದು ಇಡಿ ಮಾತಾಡುದು ಬೇಡ, ತಗೊಂಬಂದ್ ಇಡ್ಬೇಕು. ತಗೊಂಡ್ಬಂದು ಇಡ್ತೇನೆ, ಇಟ್ಟ ಮೇಲೆ ಮಾತಾಡು. ಹಂಗೇನಿಲ್ಲ, ನಿಮ್ ಮನೆಯಲ್ಲ ಬಾಯಿ ಒಳಗ್ ಮಾತು ಕರೆಕ್ಟ್ ಇರ್ಬೇಕು. ನಿಂದು ಕರೆಕ್ಟ್ ಇರ್ಬೇಕಷ್ಟೇ. ನಾನ್ ನಿಮ್ಗೆ ಕೇಳ್ತಾ ಇರೋದು ತಂದಿಟ್ಟು ಮಾತಾಡಂತ ಹೇಳ್ತಾರೆ. ತಂದಿಟ್ಟು ಮಾತಾಡಕ್ಕೆ ಅದು ಅಧ್ಯಕ್ಷರ ಅನುಮತಿ ತಗೊಂಡು ನಾನು ಮಾತಾಡಿರಲ್ಲ. ಅಧ್ಯಕ್ಷರೇ, ಯಾರು ಜನ ಮಾತಾಡೋದು ಆಧಾರ ರಹಿತವಾಗಿ ರೈತರ ಅದಕ್ಕಾಗಿ ತೀರಿ ಹೋಗ್ತದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗುದು ಬೇಡ ಅಂತ ಹೇಳ್ತಾರೆ. ಈಗ ಅಂದ್ರೆ ಈಗ ತಾವೇನು ಆದೇಶ ಮಾಡ್ತೀರಿ? ನಾನು ಆದೇಶ ಅಂತ ಆಗುತ್ತಾನೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಧಾರ ಇಟ್ಕೊಂಡೇ ಮಾತಾಡ್ಬೇಕು ಅಂದ್ರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಮುಂದೆ ಕಡ್ದು ತೆಗಿಸಿ ಅವ್ರಿಗೆ ಒಂದು ಎಕ್ಸೆಪ್ಷನ್ ಇರ್ಲಿ ಅಧ್ಯಕ್ಷರೇ. ಯತ್ನಾಳ್ ಅವ್ರಿಗೆ ಮಾತ್ರ ಎಕ್ಸೆಪ್ಷನ್ ಇಲ್ಲ. ಆಧಾರ ಇಲ್ಲದೆ ಬೇಕಾಗಿ ರೈತರು ಕ್ಷಮೆ ಪಡಬೇಕು ರಾಜ್ಯದ ಜನರದು. ಸತ್ಯ ಮಾತಾಡೋದು ಅಧ್ಯಕ್ಷರೇ, ಅದೇ ರೀತಿ ಬೆಳಗಾವಿಯಲ್ಲಿ ನೋಡಿ, Honorable Minister has raised a point of order. You will have to give justice to the point of order. Yes. ಮಾನ್ಯ ಬಸನಗೌಡರು ಏನು ಹೇಳಿದ್ರು ಆ ಮಾತಿಗೆ ತಕರಾರು ಮಾಡಿ ಅದರ ಪುರಾವೆಯನ್ನ ತರಿಸಿ ಇಡಿ ಅಂತ ಹೇಳಿದ್ರು. ಆಯ್ತು, one second. I made all the party to all the papers. One second. ಪಾಯಿಂಟ್ ಆಫ್ ಆರ್ಡರ್ ಅಂದ್ರು, ಸಬ್ಜುಡಿಸ್ ಅಂದ್ರು, ಇದೆಲ್ಲ ಆದಾಗ ಅವರು ಅದನ್ನ ತಂದಿಡ್ತೀವಿ ಅಂತಂದ್ರೆ ಅವ್ರಿಗೆ ಟೈಮ್ ಕೊಡಿ, ಆ ಪಾಯಿಂಟ್ ಆಫ್ ಆರ್ಡರ್ ಆಮೇಲೆ ನೀವು ಒನ್ ಸೆಕೆಂಡ್ ಆಮೇಲೆ ಡಿಸ್ಪೋಸ್ ಮಾಡಿ. ಇಲ್ಲದೇ ಇದ್ರೆ ಆ ಕೋರ್ಟ್ನಲ್ಲಿ ಆ ವಿಷಯ ಇರೋದ್ರಿಂದ ಅದನ್ನ ಎತ್ತಬೇಡಿ ಅಂತೇಳಿ ಹೇಳಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದನ್ನ ಇಲ್ಲಿ ಚರ್ಚೆಗೆ ಅವಕಾಶ ಅದು ಸಬ್ಜುಡಿಸ್ ಆದ ಕಾರಣ ಪ್ರಸ್ತಾವ ಮಾಡುದು ಬೇಡ, ಮತ್ತೆ ಕಡತನ ಕೂಡ ತೆಗಿರೋದು ಮುಂದೆ ಹೋಗಲಿ. ಐ ಹ್ಯಾವ್ ಮೇಡ್ ಈವನ್ ವಿಜೇಂದ್ರ ಪಾರ್ಟಿ ಆಲ್ಸೋ. ಮೇಕ್ ಇಟ್ ಕ್ಲಿಯರ್. ಕೋರ್ಟ್ ಅಲ್ಲಿ ವಿಷಯ ಬಿಟ್ಟು ಮಾತಾಡುವ, ಮುಂದೆ ಹೋಗ್ಲಿ. ಅದಕ್ಕೆಲ್ಲ ನಾವು ತಯಾರಾಗಿದ್ದೀವಿ ಅಧ್ಯಕ್ಷರೇ. ಅಷ್ಟೇ ಅಲ್ಲ, 5 ಲಕ್ಷ ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೋದು ಅಷ್ಟೇ ಅಲ್ಲ, ರೈತರು ಬರಗಾಲ ಬರಲಿ ಅಂತ ಬಯಸ್ತಾರೆ. ಮಾಧ್ಯಮಗಳು ಏನ್ ಬೇಕಾದ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ, ಇವ್ರನ್ನು ಮಾಡ್ತೀನಿ ನಾಳೆ. ಮಾಡಿ ಮಾಧ್ಯಮಗಳ ಮುಂದೆ ಹೋಗಿ. ಅಧ್ಯಕ್ಷರೇ, ಯಾವುದು ಮಾತಾಡಬಾರ್ದು ಅಧ್ಯಕ್ಷ ಹೌಸ್ ನಲ್ಲಿ. ಮತ್ತೆ ಗೊತ್ತಿದೆ ಕೋರ್ಟ್ ಏನಾರು ಗೊತ್ತಿದ್ರೆ ಮಾತಾಡು. ಯಾರೇ ಮಾತಾಡ್ತಿಯಲ್ಲ ಅಧ್ಯಕ್ಷರೇ, ನೀವು ಒಂದು ರೂಲಿಂಗ್ ಕೊಡಿ. ಮಾಧ್ಯಮಗಳಲ್ಲಿ ಬಂದಂತದ್ದನ್ನ ಯಾರೋ ಒಂದ್ ಮ್ಯಾಗ ಕೋರ್ಟ್ ಮಾಡಬಾರ್ದು ಅಂತ ಹೇಳಿ ಬಿಟ್ಟು ಬಿಡ್ತೀವಿ. ಮತ್ತೆ ಜನರಿಗೆ ತಲುಪೋದು ಯಾವ್ದ್ರ ಮೂಲಕ? ಈಗ ವಿಚಾರ ಕೂಡ ಕೋರ್ಟ್ ಅಲ್ಲಿ ಇದೆ, ಸಬ್ಜುಡಿಸ್ ಆಗ್ತದೆ, ಕೋರ್ಟ್ ಅಲ್ಲಿ ಇದೆಯಲ್ಲ, ಅದು ಬಿಟ್ಟು ಬೇರೆ ಸಬ್ಜೆಕ್ಟ್ ತೆಕ್ಕೊಳ್ಳಿ. ಈಗ ನಾನು ವಿಧಾನ ಪರಿಷತ್ ಸದಸ್ಯನಿದ್ದಾಗ
ಸುಪ್ರೀಂ ಕೋರ್ಟು ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಅದನ್ನು ಸಹ ಟೀಕೆ ಮಾಡಿದ್ದೀವಿ. ಏನು ಅಧಿಕಾರಿ ಇಲ್ವೋ ಸಂಸತ್ತಿಗಿರೋ ನಾವು ಸುಪ್ರೀಮು. ಆಯ್ತು ಆಯ್ತು, ರೂಲಿಂಗ್ ಅಧ್ಯಕ್ಷರು ಕೊಡ್ಲಿ, ಮುಂದಕ್ಕೆ ಹೋಗ್ಲಿ. ಮುಂದಕ್ಕೆ ಯಾಕೆ ಹೋಗ್ಬೇಕು? ಏನ್ ಹೇಳೋದು? ಮಾತಾಡಿ ನೋಡಿ, ಕಾನೂನು ತುಂಡು ಮಾಡಿ ಸಂಪೂರ್ಣ ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ. ಸಮಸ್ಯೆ ಎಷ್ಟಿದೆ, ಮುಂದಕ್ಕೆ ಹೋಗ್ಲಿ. ಅಧ್ಯಕ್ಷರೇ, ಈಗ ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೀರಿ. ತಾವು ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೀರಿ. ನಾನು ಎಷ್ಟೇ ಹೇಳೋದು, ಮಾಧ್ಯಮಗಳಲ್ಲಿ ಬರುವಂಥದ್ದು ಎಲ್ಲನೂ ಸುಳ್ಳು ಅನ್ನೋಂಥದ್ದು ಏನಾದರೂ ಇದೆಯಾ? ಈಗ ಆ ರೈಲ್ವೆನಲ್ಲಿ ಹೋಗ್ತಾ ಗೋವಾಕ್ಕೆ ಹೋಗಿರ್ತಕ್ಕಂಥ ತಾಯಿ ಮಕ್ಕಳ ಇಶ್ಯೂ ಪ್ರಜಾವಾಣಿ ವಿಜಯವಾಣಿ ಎಲ್ಲಿ ಬಂದಿದ್ದು? ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದ್ವಲ್ಲ. ಹೌದು, ಮುಂದಕ್ಕೆ ಹೋಗುವ. ಅಂದ್ರೆ ಈಗೆಲ್ಲ ಮಾಧ್ಯಮದಾಗ ಆಯ್ತು, ಮಾಧ್ಯಮ ಬಿಡಿ. ಈಗ ಮುಂದಕ್ಕೆ ಬೇರೆ ಪಾಯಿಂಟ್ ಇಲ್ವಾ? ಹಾಗಾದ್ರೆ ಪಾಯಿಂಟ್ ಮುಗೀತಾ? ರಾಜ್ಯಪಾಲ ಭಾಷಣದಲ್ಲಿ ಸಿಗ್ತಾವ್ರೆ ಪಾಯಿಂಟ್ಗಳು. ಮುಂದಕ್ಕೆ ಹೋಗಿ. ಇಲ್ಲಿ ಸಿಗೋದು ಪಾಯಿಂಟ್ ಆಫ್ ಆರ್ಡರ್, ಮುಂದಕ್ಕೆ ಸಿಗೋದು ಪಾಯಿಂಟ್ಗಳು. ಅದನ್ನು ಜಾಯಿಂಟ್ ಆಗಿ ನಾವು ಇಲ್ಲಿ ಮಾತಾಡಬೇಕು. ಇದನ್ನೆಲ್ಲ ನಾವು ಕೇಳಬೇಕು. ಅಧ್ಯಕ್ಷರೇ, ಮುಂದಕ್ಕೆ ಹೋಗುವ. ऐसा आप देख सकते हैं कि मेरे हाथ में यूनिस्टोन, कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते, वहां पर ये दवा काम करती है।